ಬೇರೆ ಚಿತ್ರರಂಗದವರು ಮಾತ್ರ ಅಲ್ಲ, ಬೇರೆ ಚಿತ್ರರಂಗದವರು ನೋಡ್ತಾ ಇದ್ರು ಕನ್ನಡ ಚಿತ್ರರಂಗವನ್ನ ಕೀಳಾಗಿ. ಮೇಕಿಂಗ್ ವೈಸ್ನಲ್ಲೂ ಕೂಡ ಕನ್ನಡ ಚಿತ್ರಗಳು ಸಾಕಷ್ಟು ಹಿಂದೆ ಇದೆ, ಅಂದ್ರೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸಿಕೊಂಡ್ರೆ ತುಂಬಾ ಹಿಂದೆ ಇದೆ. KGF ಚಾಪ್ಟರ್ 2 ಹಾಗೂ ಕಾಂತಾರ ಚಾಪ್ಟರ್ 1 ಬರುವವರೆಗೂ ಸಹ ಕನ್ನಡದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಭಾಷಿಕರು ಇದ್ರೂ ಸಹ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗರು ಒಂದು ಸಾರಿ ಸಿನಿಮಾವನ್ನ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಆ ಚಿತ್ರಗಳು ಸೋತಿದೆ ಅಂತ ಅಲ್ಲ. ಅದರ ಅರ್ಥ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ರಿಷಬ್ ಶೆಟ್ಟರ ಕಾಂತಾರ ಚಾಪ್ಟರ್ 1 ಮಾಡಿ ಮುಗಿಸಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ರೆಕಾರ್ಡ್ ಅನ್ನ KGF ಚಾಪ್ಟರ್ 2 ತನ್ನ ಹೆಸರಿನಲ್ಲೇ ಇಟ್ಕೊಂಡಿತ್ತು. ಇದೀಗ ಆ ಒಂದು ರೆಕಾರ್ಡ್ ಅನ್ನ ಕಾಂತಾರ ಚಾಪ್ಟರ್ 1 ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಾಂತಾರ ಚಾಪ್ಟರ್ 1 ಈ ಚಿತ್ರ ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಮೈಲಿಗಲ್ಲನ್ನ ಕನ್ನಡ ಚಿತ್ರರಂಗಕ್ಕೆ ಹಾಕಿಕೊಟ್ಟಿದೆ ಅಂತಂದ್ರೆ ತಪ್ಪಾಗಲ್ಲ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಕಲೆಕ್ಷನ್ ವೈಸ್ ನಾವು ಈ ಚಿತ್ರವನ್ನ ನೋಡಿದಾಗ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಮಾರುಕಟ್ಟೆ ಇತ್ತ ಅನ್ನೋ ಒಂದು ಅನುಮಾನ ಎಲ್ರಿಗೂ ಕೂಡ ಬರದೇ ಅಂತೂ ಇರಲ್ಲ. ಯಾಕಪ್ಪ ಅಂತಂದ್ರೆ ಆರಂಭದ ದಿನಗಳಿಂದ ಕೂಡ ಕನ್ನಡ ಚಿತ್ರರಂಗ ಅಂದ್ರೆ ಬೇರೆ ಚಿತ್ರರಂಗದವರು ಮಾತ್ರ ಅಲ್ಲ, ಬೇರೆ ಚಿತ್ರರಂಗದವರು ನೋಡ್ತಾ ಇದ್ರು ಕನ್ನಡ ಚಿತ್ರರಂಗವನ್ನ ಕೀಳಾಗಿ. ಅಂದ್ರೆ ಅಲ್ಲಿನ ಕನ್ನಡ ಚಿತ್ರಗಳು ಒಳ್ಳೆ ಕ್ವಾಲಿಟಿ ಚಿತ್ರಗಳಾಗಿರ್ತಾ ಇರಲಿಲ್ಲ, ಒಳ್ಳೆ ಕಲೆಕ್ಷನ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಮೇಕಿಂಗ್ ವೈಸ್ನಲ್ಲೂ ಕೂಡ ಕನ್ನಡ ಚಿತ್ರಗಳು ಸಾಕಷ್ಟು ಹಿಂದೆ ಇದೆ, ಅಂದ್ರೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸಿಕೊಂಡ್ರೆ ತುಂಬಾ ಹಿಂದೆ ಇದೆ. ಅದ್ರ ಜೊತೆಗೆ ನಮ್ಮ ಕನ್ನಡದ ನಟನಟಿಯರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದಷ್ಟು ಸಿನಿಮಾಗೆ ಸಂಬಂಧಪಟ್ಟಂತಹ ಫಂಕ್ಷನ್ಗಳಿಗೆ ಹೋದಾಗ ಸಹ ನಮ್ಮ ಚಿತ್ರರಂಗವನ್ನ ಕೀಳಾಗಿ ನೋಡ್ತಾ ಇದ್ದವರ ಸಂಖ್ಯೆನೇ ಹೆಚ್ಚು. ಅದೆಲ್ಲದಕ್ಕೂ ಕಾರಣ ಸಾಕಷ್ಟು ಇದೆ. ಆದರೆ ಈ KGF ಚಾಪ್ಟರ್ 2 ಹಾಗೂ ಕಾಂತಾರ ಚಾಪ್ಟರ್ 1 ಬರುವವರೆಗೂ ಸಹ ಕನ್ನಡದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಮಾರ್ಕೆಟ್ ಇದೆ, ಇಷ್ಟು ದೊಡ್ಡ ಆಡಿಯನ್ಸ್ ಚಿತ್ರಗಳನ್ನ ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಬರ್ತಾರೆ. ಅದರ ಜೊತೆಗೆ ಇಂಡಿಯಾದಲ್ಲಿ ಹೆಚ್ಚಿನ ಭಾಷೆಯನ್ನ ಮಾತನಾಡೋರು ಹಿಂದಿ ಭಾಷಿಕರು ಇದ್ರೂ ಸಹ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗರು ಒಂದು ಸಾರಿ ಸಿನಿಮಾವನ್ನ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ರೀತಿಯ ಒಂದು ಪ್ರೋತ್ಸಾಹವನ್ನ ನೀಡ್ತಾರೆ ಅನ್ನೋದಕ್ಕೆ ಕಾಂತಾರ ಚಾಪ್ಟರ್ 1 ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. KGF ಚಾಪ್ಟರ್ 2 ಹಾಗೂ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಸೂಪರ್ ಡ್ಯೂಪರ್ ಹಿಟ್ ಚಿತ್ರಗಳು ಕರ್ನಾಟಕದ ಮಟ್ಟಕ್ಕೆ, ಕನ್ನಡದ ಮಟ್ಟಕ್ಕೆ ಬಂದಿದೆ. ಆದರೂ ಕೂಡ ಒಂದು ದೊಡ್ಡ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ, ದೊಡ್ಡ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಚಿತ್ರಗಳು ಅಂದ್ರೆ ಈ ಮಟ್ಟಕ್ಕೆ KGF ಚಾಪ್ಟರ್ 2 ಹಾಗೂ ಕಾಂತಾರ ಚಾಪ್ಟರ್ 1 ಈ ಚಿತ್ರಗಳ ಮಟ್ಟಕ್ಕೆ ಯಶಸ್ವಿ ಆಗಿರ್ಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಆ ಚಿತ್ರಗಳು ಸೋತಿದೆ ಅಂತ ಅಲ್ಲ. ಅದರ ಅರ್ಥ ಈ ಹಿಂದೆ ಇದ್ದಂತಹ ಒಂದು ಪ್ರಮೋಷನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಂತಹ ಕಾಲದಲ್ಲಿ ಆಗಿರ್ಬೋದು, ಆ ನಿಟ್ಟಿನಲ್ಲಿ ಆಯಾ ಚಿತ್ರಗಳು ಆಯಾ ಕಾಲಕ್ಕೆ ಶ್ರೇಷ್ಠವಾದಂತಹ ಚಿತ್ರಗಳೇ. ಆದರೆ ಕನ್ನಡದ ಒಂದು ಮಾರ್ಕೆಟ್ ವಿಚಾರಕ್ಕೆ ಬಂದಾಗ ಇಷ್ಟು ದೊಡ್ಡ ಮಾರ್ಕೆಟ್ ಕನ್ನಡದಲ್ಲೂ ಇದೆ. ಕನ್ನಡದಲ್ಲಿ ದೊಡ್ಡ ಮಟ್ಟದ ಅಂದ್ರೆ ದೊಡ್ಡ ಬಜೆಟ್ನ ಹಾಕಿಬಿಟ್ಟು ಸಿನಿಮಾಗಳನ್ನ ಮಾಡಿದ್ರೆ ಅದನ್ನ ವಾಪಸ್ ತೆಗೆದುಕೊಳ್ಳಬಹುದು, ಎಲ್ಲಿಯವರೆಗೂ ವಾಪಸ್ ತೆಗೆದುಕೊಳ್ಳಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಚಿತ್ರಗಳು KGF ಚಾಪ್ಟರ್ 2 ಹಾಗೂ ಕಾಂತಾರ ಚಾಪ್ಟರ್ 1. ಈ ಹಿಂದೆ ಕನ್ನಡ ಚಿತ್ರಗಳಿಗೆ ನಿರ್ಮಾಪಕರು ಅಥವಾ ಬೇರೆ ಭಾಷೆಯಿಂದ ಬಂದಂತಹ ನಿರ್ಮಾಪಕರಾದರೂ ಆಗಿರ್ಬೋದು, ಇಲ್ಲೇ ಇರುವಂತಹ ನಿರ್ಮಾಪಕರಾದರೂ ಆಗಿರ್ಬೋದು, ಹೆಚ್ಚಿನ ಹೂಡಿಕೆಯನ್ನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂತಹ ಕಾಲ ಕೂಡ ಇತ್ತು. ಆ ಚಿತ್ರಗಳಿಗೆ ಹೆಚ್ಚಿನ ಬಜೆಟ್ ಆದ್ರೆ ಆ ಚಿತ್ರಗಳು ಸೋತ್ರೆ ಆ ಬಜೆಟ್ ವಾಪಸ್ ಬರದೇ ಇದ್ರೆ ನಮಗೆ ಲಾಸ್ ಆಗುತ್ತೆ. ಈ ಚಿತ್ರಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಅನ್ನ ಮಾಡಿ ನಾವು ಚಿತ್ರವನ್ನ ನಿರ್ಮಾಣ ಮಾಡಬೇಕಾ? ಈ ರೀತಿಯ ಸಾಕಷ್ಟು ಡೌಟ್ಗಳು ನಿರ್ಮಾಪಕರ ತಲೆಯಲ್ಲಿ ಈ ಹಿಂದೆ ಇತ್ತು. ಆ ಎಲ್ಲಾ ಒಂದು ಡೌಟ್ಗಳನ್ನ ಕಾಂತಾರ ಚಾಪ್ಟರ್ 1 ಚಿತ್ರ ಹೊಡೆದು ಹಾಕಿದೆ ಅಂತಾನೆ ಹೇಳಬೇಕು. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರ ಮಾಡ್ಕೊಂಡಿರುವಂತಹ ಕಲೆಕ್ಷನ್ ಅನ್ನ ನೋಡಿದಾಗ ಇಷ್ಟು ದೊಡ್ಡ ಮಟ್ಟದ ಮಾರ್ಕೆಟ್ ಕರ್ನಾಟಕದಲ್ಲಿ ಇತ್ತ, ಇದನ್ನ ನಾವು ಈ ಹಿಂದೆ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ವಾ ಎನ್ನುವ ಸಾಕಷ್ಟು ಆಲೋಚನೆಗಳು ಕನ್ನಡದ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ರಿಷಬ್ ಶೆಟ್ಟರ ಕಾಂತಾರ ಚಾಪ್ಟರ್ 1 ಮಾಡಿ ಮುಗಿಸಿದೆ.
ಈ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ನಲ್ಲಿ ಬಂದಂತಹ KGF ಚಾಪ್ಟರ್ 2 ಚಿತ್ರ 182 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಕರ್ನಾಟಕದಲ್ಲಿ ಮಾಡಿಕೊಳ್ಳುವ ಮೂಲಕ ಅಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ ಅನ್ನ ಮಾಡಿಕೊಂಡಂತಹ ಕನ್ನಡದ ಮೊದಲ ಚಿತ್ರ, ಕನ್ನಡ ನೆಲದಲ್ಲಿ ತಯಾರಾದಂತಹ ಮೊದಲ ಚಿತ್ರ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿತ್ತು. ಅದರ ಜೊತೆಗೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗುವವರೆಗೂ ಆ ರೆಕಾರ್ಡ್ ಅನ್ನ, ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ರೆಕಾರ್ಡ್ ಅನ್ನ KGF ಚಾಪ್ಟರ್ 2 ತನ್ನ ಹೆಸರಿನಲ್ಲೇ ಇಟ್ಕೊಂಡಿತ್ತು. ಇದೀಗ ಆ ಒಂದು ರೆಕಾರ್ಡ್ ಅನ್ನ ಕಾಂತಾರ ಚಾಪ್ಟರ್ 1 ಅದಕ್ಕಿಂತ ಹತ್ತಿರ 60ರಿಂದ 62 ಕೋಟಿ ರೂಪಾಯಿ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಎಲ್ಲರೂ ಕೂಡ ಇದರಲ್ಲಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತಂದ್ರೆ, ಈ ಎರಡೂ ಚಿತ್ರಗಳು ಕೂಡ ಬಂದದ್ದು ಹೊಂಬಾಳೆ ಬ್ಯಾನರ್ಸ್ ನ ಅಡಿಯಲ್ಲಿ. ಇನ್ನ KGF ಚಾಪ್ಟರ್ 2 ನಾನು ಹೇಳಿದೆ 182 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಮಾಡ್ಕೊಂಡಿತ್ತು ಅಂತ. ಇದಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಕಾಂತಾರ ಚಾಪ್ಟರ್ 1 ಮಾಡ್ಕೊಂಡಿದೆ ಅಂತ ಹೇಳಿದೆ. ಕಾಂತಾರ ಚಾಪ್ಟರ್ 1 244 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಕರ್ನಾಟಕದಲ್ಲಿ ಮಾಡಿಕೊಳ್ಳುವ ಮೂಲಕ ಇದುವರೆಗೂ ಕರ್ನಾಟಕದಲ್ಲಿ ಯಾವ ಕನ್ನಡ ಚಿತ್ರವೂ ಮಾಡಿರದೆ ಇರುವಂತಹ ಒಂದು ದಾಖಲೆಯನ್ನ ಕಾಂತಾರ ಚಾಪ್ಟರ್ 1 ತನ್ನ ಹೆಸರಿಗೆ ಬರೆದುಕೊಂಡಿದೆ. ಈ ಹಿಂದೆ 200 ಕೋಟಿಯ ಗಡಿಯನ್ನ ದಾಟಿದ ಯಾವ ಚಿತ್ರವೂ ಕೂಡ ಅನ್ಅಫಿಷಿಯಲ್ ಆಗಿ ಸಾಕಷ್ಟು ಚಿತ್ರಗಳು, ಅಂದ್ರೆ ಸಾಕಷ್ಟು ನಟರ ಅಭಿಮಾನಿಗಳು ಒಂದಷ್ಟು ಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಪೋಸ್ಟರ್ ಗಳನ್ನ ಮಾಡ್ಕೋಬಹುದು. ಆದ್ರೆ ಅಫಿಷಿಯಲ್ ಆಗಿ ಯಾವ ಚಿತ್ರತಂಡವೂ ಕೂಡ ಇದುವರೆಗೂ ಕನ್ನಡದಲ್ಲಿ 200 ಕೋಟಿ ಕ್ಲಬ್ ಅನ್ನ ದಾಟಿರುವಂತಹ ದಾಖಲೆಯನ್ನ ಬಿಡುಗಡೆ ಮಾಡಿದ ಇತಿಹಾಸ ಇಲ್ಲ. ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ 200 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿರುವ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಕಾಂತಾರ ಚಾಪ್ಟರ್ 1 ಪಾತ್ರವಾಗಿದೆ. ಇಲ್ಲಿಯವರೆಗೂ ಕಾಂತಾರ ಚಾಪ್ಟರ್ 1 ಕರ್ನಾಟಕ ಒಂದರಲ್ಲೇ 244 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ. ಇದಾದ ನಂತರ ಹಿಂದಿ ಮಾರ್ಕೆಟ್ ನಲ್ಲೂ ಸಹ ಕಾಂತಾರ ಚಾಪ್ಟರ್ 1 ಅತ್ಯುತ್ತಮವಾದಂತಹ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ. ಕನ್ನಡ ಮಾರ್ಕೆಟ್ ಗಿಂತ ಹಿಂದಿ ಮಾರ್ಕೆಟ್ ನಲ್ಲಿ ಒಂದು 5ರಿಂದ 6 ಕೋಟಿ ರೂಪಾಯಿ ಕಲೆಕ್ಷನ್ ಜಾಸ್ತಿ ಆಗಿದೆ. ಅಂದ್ರೆ ಹಿಂದಿ ಮಾರ್ಕೆಟ್ ನಲ್ಲಿ 250 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಇಲ್ಲಿಯ ತನಕ ಕಾಂತಾರ ಚಾಪ್ಟರ್ 1 ಮಾಡಿಕೊಂಡಿದೆ. ಈ ಹಿಂದೆ ಅಂದ್ರೆ KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಬರುವ ತನಕ ಕನ್ನಡ ಚಿತ್ರಗಳು ಡಬ್ ಆಗುವುದರ ಮೂಲಕ ಹಿಂದಿಯ ಒಂದಷ್ಟು ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಾ ಇತ್ತು. ಅಲ್ಲಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಯಾಕೆ ಅಂತಂದ್ರೆ ಆಕ್ಷನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಹಿಂದಿ ಬೆಲ್ಟ್ ನಲ್ಲಿ ಆಕ್ಷನ್ ಓರಿಯೆಂಟ್ ಸಿನಿಮಾಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಇರುವ ಕಾರಣಕ್ಕಾಗಿ ಇಲ್ಲಿನ ಸಾಕಷ್ಟು ಆಕ್ಷನ್ ಮೂವಿಗಳನ್ನ ನಾವು ನೋಡಬಹುದು. ಅಂದ್ರೆ ಸುದೀಪ್ ಅವ್ರದ್ದಾದ್ರೂ ಆಗಿರ್ಬೋದು, ದರ್ಶನ್ ಅವ್ರದ್ದಾದ್ರೂ ಆಗಿರ್ಬೋದು, ಈವನ್ ವಿನೋದ್ ಪ್ರಭಾಕರ್, ದುನಿಯಾ ವಿಜಯ್, ಹೀಗೆ ಸಾಕಷ್ಟು ಜನ ನಟರ ಮಾಸ್ ಸಿನಿಮಾಗಳು ಡಬ್ ಆಗುವ ಮೂಲಕ ಕಿರುತೆರೆಯಲ್ಲಿ ರಿಲೀಸ್ ಆಗ್ತಾ ಇತ್ತು. ಆದ್ರೆ KGF ಚಾಪ್ಟರ್ 1 ಹಾಗೂ ಕಾಂತಾರ ಬಂದ ನಂತರ ಹಿಂದಿಯ ಪ್ರೇಕ್ಷಕರು ಕೂಡ ಕನ್ನಡದಿಂದ ಯಾವ್ದಾದ್ರೂ ಚಿತ್ರ ಬರ್ತಾ ಇದೆ ಅಂತಂದ್ರೆ ಅದನ್ನ ಕಾದು ಕುಳಿತು ನೋಡುವಂತಹ ಮಟ್ಟಕ್ಕೆ ಹಿಂದಿಯಲ್ಲಿ ಕನ್ನಡದ ಮಾರ್ಕೆಟ್ ಬಿಲ್ಡ್ ಆಗಿದೆ ಅನ್ನೋದಕ್ಕೆ ಕಾಂತಾರ ಚಾಪ್ಟರ್ 1 ಹಿಂದಿ ಬೆಲ್ಟ್ ನಲ್ಲಿ ಮಾಡಿಕೊಂಡಿರುವ 250 ಕೋಟಿ ರೂಪಾಯಿ ಕಲೆಕ್ಷನ್ ಸಾಕ್ಷಿ. ಇನ್ನ ಆಂಧ್ರ ಹಾಗೂ ತೆಲಂಗಾಣ ಅಂದ್ರೆ ತೆಲುಗು ಬೆಲ್ಟ್ ಗೆ ಬರೋದಾದ್ರೆ, ತೆಲುಗು ಬೆಲ್ಟ್ ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಈ ಹಿಂದಿನಿಂದ ಕೂಡ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಕನ್ನಡದ ಸಾಕಷ್ಟು ಚಿತ್ರಗಳನ್ನ ತೆಲುಗು ಮಂದಿ ಮೊದಲಿನಿಂದ ಕೂಡ ನೋಡ್ಕೊಂಡು ಬಂದಿದ್ದಾರೆ. ತೆಲುಗು ನೆಲದಲ್ಲಿ ಅಂದ್ರೆ ಈ ಹಿಂದೆ ಸಾಕಷ್ಟು ಚಿತ್ರಗಳು ಕನ್ನಡದ ಜೊತೆಗೆ ತಮಿಳಿನ ಜೊತೆಗೆ ತೆಲುಗು, ಅಂದ್ರೆ ಕೇವಲ 3 ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆಗ್ತಾ ಇತ್ತು. ಅದರಲ್ಲಿ ತಮಿಳಿನಲ್ಲಿ ಅಷ್ಟೊಂದು ಉತ್ತಮ ಪ್ರತಿಕ್ರಿಯೆ ಸಿಗದೇ ಇದ್ರೂ ಕೂಡ ತೆಲುಗಿನಲ್ಲಿ ಅಂದ್ರೆ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಮಾತ್ರ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಅಂದ್ರೆ ಕನ್ನಡ ಚಿತ್ರಗಳನ್ನ ತೆಲುಗು ಬೆಲ್ಟ್ ನಲ್ಲಿ ನೋಡ್ತಾ ಇದ್ರು. ಸಾಕಷ್ಟು ಜನ ನಟರು, ನಿರ್ದೇಶಕರು ತೆಲುಗು ಮಾರ್ಕೆಟ್ ಅನ್ನ ಸಹ ಗಮನದಲ್ಲಿ ಇಟ್ಟುಕೊಂಡು ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ಸಹ ಮಾಡಿದ್ದು ಉಂಟು ಈ ಹಿಂದೆ. ತೆಲುಗು ಮಾರ್ಕೆಟ್ ನ ವಿಚಾರಕ್ಕೆ ಬರೋದಾದ್ರೆ, ತೆಲುಗಿನಲ್ಲಿ ಅಂದ್ರೆ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಕಾಂತಾರ ಚಿತ್ರ 104 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ ಚಿತ್ರತಂಡದ ಎಕ್ಸ್ಪೆಕ್ಟೇಷನ್ 150 ಕೋಟಿಗಿಂತ ಹೆಚ್ಚಿಗೆ ಇತ್ತು. ಆದ್ರೂ ಕೂಡ 104 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಇಲ್ಲಿಯವರೆಗೂ ಮಾಡಿಕೊಳ್ಳುವ ಮೂಲಕ ತೆಲುಗು ಬೆಲ್ಟ್ ನಲ್ಲೂ ಸಹ ಕಾಂತಾರ ಚಾಪ್ಟರ್ 1 ಒಂದು ಅದ್ಭುತವಾದಂತಹ ದಾಖಲೆಯನ್ನ ತನ್ನ ಹೆಸರಿಗೆ ಬರೆದುಕೊಂಡಿದೆ. ಇನ್ನ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು, ಇಲ್ಲೂ ಕೂಡ ಕಾಂತಾರ ಚಾಪ್ಟರ್ 1 ಅದ್ಭುತವಾದಂತಹ ಸಾಧನೆನೇ ಮಾಡಿದೆ. ಮೋಸ್ಟ್ಲಿ ಒಂದು ವೇಳೆ ತಮಿಳುನಾಡಿನಲ್ಲಿ ಟಿಕೆಟ್ ರೇಟ್ ಏನು ಗವರ್ನಮೆಂಟ್ ಇಂದ ಫಿಕ್ಸ್ ಆಗಿರುವಂತಹ ಟಿಕೆಟ್ ರೇಟ್ ಏನಿದೆ ಅದು ಕೇವಲ 200 ರೂಪಾಯಿ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಅಷ್ಟಿಲ್ಲ, ಫಿಕ್ಸ್ಡ್ ರೇಟ್ ಇಲ್ಲ. ಆದ್ರೆ ತಮಿಳುನಾಡಿನಲ್ಲಿ ಮಾತ್ರ ಈ ಹಿಂದೆ ಜಯಲಲಿತಾ ಅವರು ಇದ್ದಾಗ ಮಾಡಿದಂತಹ ಒಂದು ರೂಲ್ಸ್ ಇದು. 200 ರೂಪಾಯಿಗಿಂತ ಹೆಚ್ಚಿನ ಟಿಕೆಟ್ ದರವನ್ನ ನಿಗದಿ ಮಾಡುವಂತಿಲ್ಲ ತಮಿಳುನಾಡಿನಲ್ಲಿ. ಅದರಲ್ಲೂ ಐಮ್ಯಾಕ್ಸ್, 4DX ಈ ತರಹದ
ತರಹದ ಒಂದಷ್ಟು ಚಿತ್ರಗಳಿಗೆ ರೇಟನ್ನು ಜಾಸ್ತಿ ಮಾಡಬಹುದು ಬಿಟ್ರೆ, ನಾರ್ಮಲ್ ಚಿತ್ರಮಂದಿರಗಳಲ್ಲಿ ಅಥವಾ ನಾರ್ಮಲ್ PVR ಐನಾಕ್ಸ್ಗಳಲ್ಲಿ ನೀವೇನು ಸಿನಿಮಾನ ನೋಡ್ತೀರಾ ಅಲ್ಲಿ 200 ರೂಪಾಯಿಗಿಂತ ಹೆಚ್ಚಿನ ಟಿಕೆಟ್ ದರವನ್ನು ನಿಗದಿ ಮಾಡುವಂತಿಲ್ಲ. ಹೀಗಾಗಿ ತಮಿಳುನಾಡಿನಲ್ಲಿ ಯಾವುದೇ ಚಿತ್ರ ರಿಲೀಸ್ ಆದರೂ ಸಹ, ಈವನ್ ತಮಿಳು ಚಿತ್ರಗಳು ರಿಲೀಸ್ ಆದರೂ ಸಹ ಹೆಚ್ಚಿನ ಶೋಗಳು ಆದಂಗೆ ಕಲೆಕ್ಷನ್ ಜಾಸ್ತಿ ಹೋಗುತ್ತೆ ಬಿಟ್ರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ ಟಿಕೆಟ್ ರೇಟ್ ಆರಂಭದ ದಿನಗಳಲ್ಲಿ ನೀವು ನೋಡಿರ್ತೀರ, ಕನ್ನಡದಲ್ಲೂ ಕೂಡ ನೀವು ನೋಡಿರ್ತೀರ, 1000 ರೂಪಾಯಿ 2000 ರೂಪಾಯಿವರೆಗೂ ಟಿಕೆಟ್ ರೇಟ್ ಇರುತ್ತೆ. ಈ ರೀತಿ ಏನಾದರೂ ತಮಿಳುನಾಡಿನಲ್ಲೂ ಸಹ ಟಿಕೆಟ್ ರೇಟ್ ಇದ್ದಿದ್ದರೆ ಕಾಂತಾರ ಅಲ್ಲ ಯಾವುದೇ ಸಿನಿಮಾ ಕೂಡ ತಮಿಳುನಾಡಿನಲ್ಲಿ ರಿಲೀಸ್ ಆದ ಕೂಡಲೇ ಹತ್ತಿರ ಕರ್ನಾಟಕದಲ್ಲಿ ಹಾಗೂ ಹಿಂದಿ ಬೆಲ್ಟ್ಗಳಲ್ಲಿ ಮಾಡಿಕೊಳ್ಳುವಂತಹ ಕಲೆಕ್ಷನ್ ಏನಿದೆ 200 ಕೋಟಿ 150 ಕೋಟಿ 250 ಕೋಟಿ ಈ ರೀತಿಯ ಕಲೆಕ್ಷನ್ ರಿಪೋರ್ಟ್ ಎಲ್ಲ ಚಿತ್ರಗಳಿಗೂ ಬರ್ತಾ ಇತ್ತು. ಆದರೆ ಕೇವಲ 200 ರೂಪಾಯಿ ಮಾತ್ರ ಟಿಕೆಟ್ ರೇಟ್ ಫಿಕ್ಸ್ ಆಗಿರುವ ಕಾರಣಕ್ಕೆ ತಮಿಳುನಾಡಿನಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರ 71 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಒಂದು ಅತ್ಯುತ್ತಮವಾದಂತಹ ಸಾಧನೆಯನ್ನೇ ಮಾಡಿದೆ ಅಂತ ಹೇಳಬಹುದು. ಇನ್ನ ಮಲಯಾಳಂ, ಕೇರಳದಲ್ಲಿ ಕನ್ನಡ ಚಿತ್ರಗಳಿಗೆ ಈ ಹಿಂದಿನಿಂದ ಕೂಡ ಬೇಡಿಕೆ ತುಂಬಾನೇ ಕಮ್ಮಿ ಇತ್ತು. ಆದರೆ ಆ ಒಂದು ಬ್ಯಾರಿಯರ್ ಏನಿದೆ ಆ ಬ್ಯಾರಿಯರನ್ನು ಇದೀಗ ಕನ್ನಡ ಚಿತ್ರಗಳು ಹೊಡೆದು ಹಾಕ್ತಾ ಇದೆ. ಏನಕ್ಕಪ್ಪ ಅಂತಂದರೆ, ಈ ಹಿಂದೆ ಸಾಕಷ್ಟು ಆಡಿಯನ್ಸ್ಗಳ ಬಾಯಲ್ಲಿ ನೀವು ಕೇಳಿರ್ತೀರ, ನಾನು ಕೂಡ ನನ್ನ ಫ್ರೆಂಡ್ಸ್ಗಳ ಸಾಕಷ್ಟು ಜನರ ಬಾಯಿನಲ್ಲಿ ಈ ಮಾತನ್ನು ಕೇಳಿದ್ದೀನಿ. ಮಲಯಾಳಂ ಥರ ಅಂದರೆ ಕೇರಳ ಚಿತ್ರರಂಗ ಏನಿದೆ, ಮಲಯಾಳಂ ಚಿತ್ರರಂಗ ಏನಿದೆ, ಅಲ್ಲಿ ತಯಾರಾಗುವಂತಹ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಭಾರತದ ಯಾವ ಭಾಷೆಗಳಲ್ಲೂ ಸಹ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಚಿಕ್ಕದಾದಂತಹ ಒಂದು ಕಂಟೆಂಟನ್ನು ಇಟ್ಕೊಂಡು ಎಲ್ಲರೂ ಕೂಡ ಇಷ್ಟಪಡುವಂತೆ, ಎಲ್ಲರಿಗೂ ಕೂಡ ಮನಮುಟ್ಟುವಂತಹ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಹಾಗೂ ಅವರು ನಿರ್ಮಾಣ ಮಾಡುವಂತಹ ಚಿತ್ರಗಳು ಏನಿದೆ ಅದರ ಬಜೆಟ್ ತುಂಬಾ ಕಮ್ಮಿ ಇರುತ್ತೆ. ಆದರೆ ಅವು ಮಾಡಿಕೊಳ್ಳುವಂತಹ ಕಲೆಕ್ಷನ್ ಏನಿದೆ 1:10, 20, 30 ಈ ರೀತಿ ಇರುತ್ತೆ ಎನ್ನುವ ಮಾತುಗಳನ್ನು ನೀವು ಕೇಳಿರ್ತೀರ. ಸೊ ಅಂತಹ ರಾಜ್ಯಗಳಲ್ಲೂ ಸಹ ಇದೀಗ ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಮಾರ್ಕೆಟ್ ಇರಲಿಲ್ಲ. ಅಂತಹ ರಾಜ್ಯದಲ್ಲೂ ಸಹ ಕಾಂತಾರ ಚಾಪ್ಟರ್ 1 ಅದ್ಭುತವಾದಂತಹ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ. ಕೇರಳದಲ್ಲಿ ಅಂದರೆ ತುಂಬಾ ಚಿಕ್ಕ ಮಾರ್ಕೆಟ್, ಅದು ತುಂಬಾ ಚಿಕ್ಕ ರಾಜ್ಯ. ಅದು ಸಿನಿಮಾ ಅಂತ ಬಂದಾಗ ಮಾರ್ಕೆಟ್ಗೆ ಬೇರೆ ಭಾಷೆಗಳ ಸಿನಿಮಾಗಳ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ತುಂಬಾ ಚಿಕ್ಕದಾದಂತಹ ಮಾರ್ಕೆಟ್ ಅದು. ಅಂತಹ ಮಾರ್ಕೆಟ್ನಲ್ಲೂ ಸಹ ಕಾಂತಾರ ಚಾಪ್ಟರ್ 1 55 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಅಲ್ಲೂ ಕೂಡ ಒಂದು ಉತ್ತಮವಾದಂತಹ ದಾಖಲೆಯನ್ನೇ ಮಾಡಿ ಮುಗಿಸಿದೆ. ಇದಿಷ್ಟು ಭಾರತದ ಒಳಗಡೆ ಆಗಿರುವಂತಹ ಕಲೆಕ್ಷನ್, ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಆಗಿರುವಂತಹ ಕಲೆಕ್ಷನ್ ರಿಪೋರ್ಟ್ ಆಗಿದ್ರೆ, ಭಾರತವನ್ನ ಬಿಟ್ಟು ಬೇರೆ ಬೇರೆ ದೇಶಗಳಿಂದ ಸಹ ಕಾಂತಾರ ಚಾಪ್ಟರ್ 1ಕ್ಕೆ ಸಾಕಷ್ಟು ರೀತಿಯ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅನ್ನೋದಕ್ಕೆ ಔಟ್ ಆಫ್ ಕಂಟ್ರಿ ಅಂದ್ರೆ ಓವರ್ಸೀಸ್ ನಲ್ಲಿ ಆಗಿರುವಂತಹ 110 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಸಾಕ್ಷಿಯಾಗಿ ನಿಲ್ಲುತ್ತೆ. ಇಲ್ಲಿಯ ತನಕ ಆಲ್ಮೋಸ್ಟ್ ಕಾಂತಾರ ಚಾಪ್ಟರ್ 1 850 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮವಾದ ಗಳಿಕೆಯನ್ನ ಮಾಡಿಕೊಂಡಿದೆ. ಒಂದು ವೇಳೆ ಅಮೆಜಾನ್ ಪ್ರೈಮ್ ನಲ್ಲಿ ಆಲ್ರೆಡಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ, 30 ದಿನಗಳ ನಂತರ ರಿಲೀಸ್ ಆಯಿತು. ಏನಾದರೂ ಅಮೆಜಾನ್ ಪ್ರೈಮ್ ನಲ್ಲಿ OTT ನಲ್ಲಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗದೆ ಇದ್ದಿದ್ರೆ ಈ ಕಲೆಕ್ಷನ್ ಹತ್ರ 950 ಕೋಟಿಗೂ ದಾಟಿ 1000 ಕೋಟಿ ಹತ್ರವರೆಗೂ ಬರ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಆದರೂ ಕೂಡ ಇವತ್ತಿಗೂ ನಾನು ಬುಕ್ ಮೈ ಶೋನಲ್ಲಿ ತೆಗೆದು ನೋಡಿದೆ, OTT ನಲ್ಲಿ ಸಿನಿಮಾ ರಿಲೀಸ್ ಆಗಿದ್ರೂ ಸಹ ಸಾಕಷ್ಟು ಜನ ಇವತ್ತಿಗೂ ಕಾಂತಾರ ಚಾಪ್ಟರ್ 1 ಅನ್ನ ಥಿಯೇಟರ್ನಲ್ಲೇ ನೋಡಬೇಕು ಅಂತ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇರೋದು ಇವತ್ತಿಗೂ ಸಹ ಬುಕ್ ಮೈ ಶೋನಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ನಿಜ ಅದು. ಯಾಕಪ್ಪ ಅಂತಂದ್ರೆ ಸ್ಮಾಲ್ ಸ್ಕ್ರೀನ್ ನಲ್ಲಿ ಕಾಂತಾರವನ್ನ ನೋಡಿದ್ರೆ ನಿಜವಾಗ್ಲೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡ್ಬಂದವರು ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದಾಗ ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಅವ್ರು ಆಲ್ರೆಡಿ ಒಂದ್ಸಲಿ ಬಿಗ್ ಸ್ಕ್ರೀನಲ್ಲಿ ಆ ಸಿನಿಮಾವನ್ನ ನೋಡಿರ್ತಾರೆ. ಆದರೆ ಬಿಗ್ ಸ್ಕ್ರೀನಲ್ಲಿ ಯಾರೆಲ್ಲ ಸಿನಿಮಾವನ್ನ ನೋಡಿಲ್ಲ ಅಂಥವರು ಸ್ಮಾಲ್ ಸ್ಕ್ರೀನ್ನಲ್ಲಿ ನೋಡಿದಾಗ ಅಷ್ಟೊಂದು ಎಫೆಕ್ಟಿವ್ ಆಗದೆ ಇರಬಹುದು ಅನ್ನೋದು ನನ್ನ ಅನಿಸಿಕೆ. OTT ನಲ್ಲೂ ನೋಡಿ, ಬೇಡ ಅಂತ ಹೇಳಲ್ಲ. ಆದರೂ ಇವತ್ತಿಗೂ ಸಹ ಯಾರೆಲ್ಲ ಕಾಂತಾರ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿಲ್ಲ, ಒಂದು ಬಾರಿ ಬಿಗ್ ಸ್ಕ್ರೀನಲ್ಲಿ ಒಂದು ಏನಂತಾರೆ ದೃಶ್ಯ ವೈಭವವನ್ನು, ರಿಷಬ್ ಶೆಟ್ಟರು ಕಟ್ಟಿಕೊಟ್ಟಿರುವಂತಹ ದೃಶ್ಯ ವೈಭವವನ್ನು ಆ ಬೆಳ್ಳಿ ಪರದೆ ಮೇಲೆ ನೋಡಿದ್ರೆ ಅದು ಮನಸ್ಸಿಗೆ ಮುಟ್ಟೋದು ಅನ್ನೋದು ನನ್ನ ಅನಿಸಿಕೆ. ಏನನ್ಸುತ್ತೆ ನಿಮಗೆ ಕಾಂತಾರ ಚಿತ್ರದ ಓವರಾಲ್ ಈ ಕಲೆಕ್ಷನ್ ಹಾಗೂ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿರುವಂತಹ ಸಾಧನೆಯನ್ನು ನೋಡಿದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.